ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. 8 ವರ್ಷದ ಹಿಂದೆ ನನಗೆ ನೀನು ನಿನಗೆ ನಾನು ಅನ್ನೋ ಒಂದು ರೀತಿಯಲ್ಲಿ ಏನು ಪ್ರೀತಿಸಿ ಮದುವೆಯಾಗಿದ್ದಂಥ ಒಂದು ಜೋಡಿ ಕೊನೆಗೆ ಬರ್ತಾ ಬರ್ತಾ ತನ್ನ ತವರು ಮನೆಗೂ ಕಳಿಸ್ದೇ ಏನು ಮಾನಸಿಕವಾಗಿ ಕಿರುಕುಳ ಕೊಟ್ಟು ಆ ಒಂದು ಕಿರುಕುಳದಿಂದ ಮನನೊಂದಿದ್ದಂಥ ಗೀತಾಂಜಲಿಯವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇದ್ರ ಸಂಬಂಧಪಟ್ಟಂಗೆ ಅವರ ತಂಗಿ ಶಶಿಕಲಾ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಕೇಳೋದಾದರೆ, ಅಮ್ಮ ಈಗ ನಿಮ್ಮ ಅಕ್ಕ ಹಿಂಗಾಯಿತು, ನಿಮಗೆ ಯಾವ ರೀತಿ ವಿಷಯ ಗೊತ್ತಾಯಿತು? ಸರ್ ಫೋನ್ ಮಾಡಿ ಹೇಳಿದ್ರು ಒಂದು 8:30 ಹಂಗೆ, ಹಿಂಗೆ ನಿಮ್ಮ ಅಕ್ಕ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಡೆತ್ ಆಗಿದೆ ಅಂತ. ನಾವು ಹೋಗಿದ್ವಿ, ಹೋಗಿ ನೋಡಿದಾಗ ಹ್ಯಾಂಗಿಂಗ್ ಆಗಿತ್ತು ಸರ್. ಬಟ್ ಅವಳು 4.4 ಇದ್ದಾಳೆ ಹೈಟು, ಅದು ತುಂಬ ಹೈಟ್ ಇದೆ. ಕುಂತಿರೋ ಪೊಸಿಷನ್ನಲ್ಲಿದ್ದಾಳೆ. ಅದು ಸೂಸೈಡ್ ಅಲ್ಲ ಸರ್, ಕೊಲೆ ಇರ್ಬೋದು ಅಂತ ನಮ್ಗೆ ಅನುಮಾನ ಇದೆ. ಅವನಿಗೆ ನಮ್ಮ ಕಂಡ್ರೆ ಯಾರನ್ನ ಕಂಡ್ರೂ ಆಗ್ತಾ ಇರಲಿಲ್ಲ. ಹಿಂಗೆ ಎಲ್ಲ ಹೊಡಿತಾ ಇದ್ದ. ಯಾವಾಗ್ಲೂ ಪೊಲೀಸ್ ಸ್ಟೇಷನ್, ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ವಿ ಒಂದ್ಸಲಿ. ಅಲ್ಲಿ ಪೊಲೀಸವರು ಮಾತಾಡಿ ಕಳಿಸಿದ್ರು. ಅದಾದಮೇಲೆ ನಮ್ಮ ಮನೆಗೆ ಬರೋದು ಹೋಗೋದು ಎಲ್ಲ ಸ್ಟಾಪ್ ಮಾಡಿಸಿದ್ರು. ಮಾತಾಡೋದು ಅದೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಯಿತು. ಆಮೇಲೆ ಅವಾಗ ಜಗಳ ಮಾಡ್ಕೊಳ್ಳೋರು. ಅವ್ರು ಗೊತ್ತಿಲ್ದಂಗೆ ಬಂದಿದ್ರು ಸರ್. 1.5 ಮಂತ್ ಬ್ಯಾಕು 2 ಸಲ ಬಂದಿದ್ರು. ಚೆನ್ನಾಗೇ ಇದ್ದರು. ಆಗ ಹೇಳಿದರು ಹಿಂಗೆ ಹೊಡಿತಾರೆ ಅಂತೆಲ್ಲ. ಏನೋ ಮಾಡಿದ್ದಾರೆ ಸರ್. ಅವ್ರ ಮೇಲೆ ಡೌಟ್ ಇದೆ ನನಗೆ, ಮಧುಸೂದನ್. ಇದು ಎಷ್ಟು ವರ್ಷದಿಂದಗಡೆ ಮದುವೆ ಆಗಿತ್ತು? ಯಾವ ರೀತಿ ಅವರ ಒಂದು ಪ್ರೀತಿ ಬೆಳೆದಿತ್ತು ಅಂತ? ಸರ್ 8 ವರ್ಷದಿಂದ ಲವ್ ಮಾಡಿ ಮದುವೆ ಆಗಿದ್ರು ಸರ್ ಇಬ್ಬರು. ಅಂದರೆ ಇವರು ಅಲ್ಲೇ ಕೆಲಸ ಮಾಡ್ತಿದ್ರು ಅಥವಾ ಅವರು, ಅಂದರೆ ನಿಮ್ಮ ಭಾವವರು ಓನರ್ ಆಗಿದ್ರು, ಅಲ್ಲಿ ಇವ್ರು ಕೆಲಸ ಮಾಡ್ತಿದ್ರು? ಯಾವ ಥರ ಅಂತ? ಅವರು ಗ್ಯಾರೇಜ್ ಇಟ್ಟಿದ್ರು. ನಮ್ಮ ಗೀತಾಂಜಲಿ ಅವರು ಪ್ರಿಂಟಿಂಗ್ ಪ್ರೆಸ್ ಕೆಲ್ಸಕ್ಕೆ ಹೋಗ್ತಿದ್ರು ಸರ್. ಅಲ್ಲಿ ಲವ್ ಮಾಡಿ ಮದುವೆ ಆಗಿರೋದು ಸರ್. ಅಲ್ಲ, ಈಗ ಆಯಿತು, ಲವ್ ಮಾಡಿದ್ರು, ಮದುವೆ ಆಯಿತು, ಇದೆಲ್ಲ ಆಯಿತು. ನಿಮ್ಮ ಮನೆಗೆ ಕಳ್ಸೋದಕ್ಕೆ ಯಾಕೆ ಅಷ್ಟೊಂದು ಅವ್ರಿಗೆ ಕೋಪ ಇತ್ತು? ಮತ್ತು ಆ ವಿಷಯವಾಗಿ ಯಾಕೆ ಕಿರುಕುಳ ಕೊಡ್ತಿದ್ರು ಅಂತ? ಸರ್ ಇಲ್ಲಿ ಅವ್ರು ಯಾವಾಗಲೂ ಹೊಡಿಯೋರು. ಅದ್ರ ಸಲುವಾಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ. ಅದೆಲ್ಲ ಆದಮೇಲೆ ಪೊಲೀಸ್ ವಿಚಾರಣೆ ಎಲ್ಲ ಆದಮೇಲೆ ಪೊಲೀಸವರು ಹೊಡೆದಿದ್ರು ಅವರಿಗೆ. ಆ ಕೋಪದಲ್ಲಿ ಹೋಗಬೇಡ, ಮಾತಾಡಬೇಡ ಅಂತೆಲ್ಲ ಹೇಳಿ ಫೋನೆಲ್ಲ ಹೊಡೆದಾಕಿದ್ರು. ಅವಳದು ನಮ್ಮ ಜೊತೆ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ ಸರ್. ಬೈ ಚಾನ್ಸ್ ಮಾತಾಡಿದ್ದಾಳೆ ಅಂತ ಗೊತ್ತಾದರೆ ತುಂಬ ಹೊಡಿಯೋರು ಸರ್. ನಿಮಗೆ ಅಂದರೆ ಮಧುಸೂದನೇ ಕಾಲ್ ಮಾಡಿ ಏನಂತ ತಿಳಿಸಿದ್ರಮ್ಮ ನಿಮಗೆ? ಸರ್ ಮಧುಸೂದನ್ ಅವ್ರು ಫೋನ್ ಮಾಡಿಲ್ಲ ನಮಗೆ ಬೇರೆಯವ್ರು ಫೋನ್ ಮಾಡಿದ್ರು, ಹಿಂಗೆ ನಿಮ್ಮ ಅಕ್ಕ ಸೂಸೈಡ್ ಮಾಡ್ಕೊಂಡಿದ್ದಾರಂತೆ ಅಂತ. ಆಮೇಲೆ ನಾವು ಮಧುಸೂದನ್ ಅವ್ರ ಫೋನಿಗೆ ಫೋನ್ ಮಾಡಿದ್ವಿ. ಆಮೇಲೆ ನಿಮ್ಮ ಅಕ್ಕ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಯಾರೋ ಬೇರೆಯವ್ರು ಮಾತಾಡಿದ್ದು ಸರ್. ಮತ್ತು ನಿಮ್ಮ ತವ್ರ ಮನೆಯವ್ರಿಗೆ, ಅಂದರೆ ನಿಮಗೆ ಇವ್ರಿಗೆಲ್ಲ ಕಾಲ್ ಮಾಡಬೇಕಾದ್ರೆ ಆ ಮೊಬೈಲ್ನೂ ಹೊಡೆದಾಕಿದ್ರು ಅಂತ? ಹ್ಞೂ ಸರ್, ಮೊಬೈಲ್ ಹೊಡೆದಾಕಿದ್ರು. ಅವ್ರ ಫ್ರೆಂಡ್ ನಂದಿನಿ ಅಂತ, ಅವ್ರ ಫೋನಿಂದ ಫೋನ್ ಮಾಡೋರು. ಅವ್ರ ಜೊತೆನೂ ಬಂದಿದ್ರು 2 ಸಲ ನಮ್ಮೂರಿಗೆ. ಮಾತಾಡೋಕ್ಕೆ ಏನೂ ಬಿಡ್ತಾ ಇರಲಿಲ್ಲ ಸರ್. ಅಲ್ಲ, ಈ ಹಿಂದೆ ಏನಾದರೂ ಕಿರುಕುಳದ ಬಗ್ಗೆ ಏನಾದರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ರ? ಈ ಥರ ಬಂದು ಗಲಾಟೆ ಮಾಡ್ತಾರೆ, ಈ ಥರ ದೌರ್ಜನ್ಯದ ಬಗ್ಗೆ ಮತ್ತು ಹಿಂಸೆ ಬಗ್ಗೆ ಏನಾದರೂ ಹೇಳಿದ್ರು ಅಂತ? ಹೇಳ್ತಿದ್ರು ಸರ್. ಓಡಿಸ್ಕೊಂಡು ಬರ್ತಿದ್ರು ಸರ್. ಮನೆಗೆ ಎಷ್ಟೊಂದು ಸಲ ಬಂದಿದ್ದಾರೆ. ಮತ್ತೆ ಹುಷಾರಾಗಿ ಮತ್ತೆ ಮನೆಗೆ ಕಳಿಸ್ಕೊಟ್ಟಿದ್ದೀವಿ. ಅವ್ರು ಚೆನ್ನಾಗಿರ್ತೀನಿ ನಾನಂತೆಲ್ಲ ಹೋಗಿದ್ರು ಸರ್. ಈಗ ನೋಡಿದರೆ ಈ ಥರ ಆಗಿದೆ. ಈಗ ಸಾವನಲ್ಲಿ ಯಾಕೆ ನೀವು ಅನುಮಾನ ಮಾಡ್ತಾ ಇರೋದಂತ? ಏನೆಲ್ಲ ಅಂಶಗಳು ನಿಮಗೆ ಅಲ್ಲಿ ಹೋಗಿ ಮೃತದೇಹ ನೋಡಿದ್ರಲ್ವಾ, ಆ ನೋಡಿದಾಗ ನೇತಾಕೊಳ್ಳೋದು ಅದೆಲ್ಲ ನೋಡಿ ಇದು ನಿಮಗೆ ಅನುಮಾನ ಮಾಡೋದಂತ ಯಾವ ರೀತಿ, ಯಾಕೆ ಈ ಥರ ಅನುಮಾನ ಬಂದಿದೆ? ಸರ್ ಅವಳು ಹೈಟ್ ಇರೋದೇ 4.4 ಇದ್ದಾಳೆ. ಅದು ತುಂಬ ಎತ್ತರ ಇದೆ. ಅಲ್ಲಿ ಪಕ್ಕದಲ್ಲಿ ಯಾವ ಸ್ಟೂಲ್ ಇಲ್ಲ, ಏನೂ ಇಲ್ಲ. ಅದು ಹೇಗೆ ಹಗ್ಗ ಕಟ್ಟಿದ್ಲು ಮೇಲ್ಗಡೆ, ಯಾವ ಥರ ಹಾಕ್ಕೊಂಡ್ಲು, ಮತ್ತು ಕುಂತಿರೋ ಪೊಸಿಷನಲ್ಲಿದೆ ಬಾಡಿ. ಅದು ಫೋಟೋದಲ್ಲಿ ನೋಡಿದಾಗ ಕುಂತಿರೋ ಪೊಸಿಷನಲ್ಲಿದೆ. ಅದು ಹೇಗೆ ನೇಣು ಹಾಕ್ಕೊಳಕ್ಕೆ ಸಾಧ್ಯ ಸರ್? ಅವರೇ ಒಂದ್ಸಲಿ ಹೇಳ್ತಾರೆ ನಾನು ಮನೇಲಿ ಇರಲಿಲ್ಲ ಅವಳು ಸೂಸೈಡ್ ಮಾಡ್ಕೊಂಡಾಗ ಅಂತ. ಇನ್ನೊಂದ್ಸಲಿ ಹೇಳ್ತಾರೆ ನಾ ಊದ್ಗಡ್ಡಿ ತಂದಿದ್ದೆ 3 ಮಂತ್ಸ್ ಏನು ಕೇಳಬೇಡ ಅಂತ ಅಂದ. ಹೊರಗಡೆ ಕೂತಿದ್ದೆ, ಒಳಗಡೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋದ್ಲು, ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಪಕ್ಕದ ಮನೆಯವರು ಮೊನ್ನೆ ಜಗಳ ಆಗಿತ್ತು ನೈಟು ಅಂತ ಹೇಳ್ತಿದ್ದಾರೆ ಸರ್. ಅಂದರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಮತ್ತೆ ಇವರಿಬ್ಬರಿಗೂ ನಡುವೆ ಜಗಳ ಆಗಿದೆ ಅಂತ? ಸರ್ ಜಗಳ ಆಗಿರ್ಬೋದು. ಅದರಿಂದ ಇವರೇ ಏನೋ ಮಾಡಿದ್ದಾರೆ ಸರ್. ಅಲ್ಲಿ ಪಕ್ಕದಲ್ಲಿ ಯಾವ ಸ್ಟೂಲು ಇಲ್ಲ, ಏನೂ ಇಲ್ಲ. ಅವಳಿರೋ ಹೈಟ್ಗೆ ಹತ್ತಕ್ಕೂ ಆಗಲ್ಲ. ಆ ಮಂಚದ ಮೇಲಿಂದ ಅವಳಿರೋ ಹೈಟ್ಗೆ ಹೇಗೆ ಹಗ್ಗ ಕಟ್ಟಿದ್ಲು, ಹೇಗೆ ಹಾಕೊಂಡ್ಲು, ಕುಂತಿರೋ ಪೊಸಿಷನಲ್ಲಿದೆ ಬಾಡಿ. ಅದಕ್ಕೆ ಅಂದರೆ ಇದು ಒಂದು ಸೂಕ್ತ ತನಿಖೆ ಆಗಬೇಕು ಅಂತ ಏನು ಆಗ್ರಹಿಸ್ತಾ ಇದ್ದೀರಾ? ನ್ಯಾಯ ಕೊಡಿಸ್ಬೇಕು ಅಷ್ಟೇ ಸರ್. ಅವಳು ಸಾವುಗೆ ನ್ಯಾಯ ಸಿಗಲಿ. ಆಯಿತು, ನೋಡಿದ್ರಲ್ಲ, ಅವರ ತಂಗಿ ಶಶಿಕಲಾ ಅವರು ಹೇಳೋ ಪ್ರಕಾರ ತವ್ರ ಮನೆಗೆ ಕಳಿಸೋದಕ್ಕೂ ಗಲಾಟೆ ಮಾಡ್ತಿದ್ರು, ಮತ್ತು
ಏನು ಸಂಬಂಧಪಟ್ಟಂಗೆ ಏನಾದರೂ ನನ್ನ ಅಂದರೆ ಅವ್ರ ತಂಗಿ ಶಶಿಕಲಾ ಅವರು ಹೇಳೋ ಪ್ರಕಾರ ಏನು ಅವ್ರಿಗೂ ಕಾಲ್ ಮಾಡಬೇಕಾದ್ರೆ ಅವರು ವಿಷಯ ತಿಳಿದು ಏನು ಮಧುಸೂದನು ಅವರ ಮೊಬೈಲ್ನೂ ಕೂಡ ಕಿತ್ಕೊಂಡು ಹೊಡೆದಾಕಿದ್ರಂತೆ. ಹಾಗಾಗಿ ಇದೆಲ್ಲ ಒಂದು ಮಾನಸಿಕವಾಗಿ ನೊಂದಂಥ ಏನು ಗೀತಾಂಜಲಿ ಇದ್ದಾರೆ, ಅವರು ಏನು ತನ್ನ ಮನೆಯ ಒಂದು ಫ್ಯಾನಿಗೆ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಮಾದನಾಯಕನಹಳ್ಳಿ ಪೊಲೀಸರು ಸೂಕ್ತವಾಗಿ ತನಿಖೆ ನಡೆಸಿ ನನ್ನ ಹಕ್ಕನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಪೊಲೀಸರಿಗೆ ಮನವಿ ಮಾಡ್ಕೊತಾರಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.